ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ HRMS 2.0ನಲ್ಲಿ ಇನ್ಶೂರೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ LIC ಅಥವಾ ಬೇರೆ ಯಾವುದೇ ಇನ್ಶೂರೆನ್ಸ್ಗಳು ಅವುಗಳನ್ನು ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಅವುಗಳನ್ನು ಎಡಿಟ್ ಮಾಡ್ಬೋದು ಮತ್ತು ಅವುಗಳನ್ನು ಯಾವ ರೀತಿಯಾಗಿ ಸ್ಟಾಪ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದನ್ನು ಮಾಡಲಿಕ್ಕೆ ಕೇವಲ ಅಪ್ರೂವರ್ ರೋಲ್ನಲ್ಲಿ ಮಾತ್ರ ಸಾಧ್ಯ ಆಗುತ್ತೆ. ಇನಿಷಿಯೇಟರ್ ಮತ್ತು ವೆರಿಫೈಯರ್ ರೋಲ್ನಲ್ಲಿ ಇದು ಸಾಧ್ಯ ಆಗೋಲ್ಲ. ನೀವು HRMS 2.0ಗೆ ಲಾಗಿನ್ ಆದ ನಂತರ ಏನು ನಿಮಗೆ ಡ್ಯಾಶ್ಬೋರ್ಡ್ ಕಾಣಿಸುತ್ತೆ, ಈ ಡ್ಯಾಶ್ಬೋರ್ಡ್ನಲ್ಲಿ ಇರ್ತಕ್ಕಂತಹ ಇನ್ಶೂರೆನ್ಸ್ ಅಂತಕ್ಕಂಥ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮಗೆ ಬಿಲ್ಗಳು ಕಾಣಿಸುತ್ತೆ, ಡ್ರಾಫ್ಟ್ ಬಿಲ್ಗಳು ಸೆಂಡ್ ಮಾಡಿರ್ತಕ್ಕಂಥವುಗಳು. ಮೇಲ್ಭಾಗದ ಎಡಭಾಗದಲ್ಲಿ 3 ಗೆರೆಗಳಿದೆ, ಅಡ್ಡ ಗೆರೆಗಳು. ಅದನ್ನು ಕ್ಲಿಕ್ ಮಾಡಿದರೆ ಮತ್ತೆ ನಮಗೆ ಮೆನು ಓಪನ್ ಆಗುತ್ತೆ. ಸೈಡ್ ಮೆನುವಿನಲ್ಲಿ ಎರಡನೇದು ಇನ್ಶೂರೆನ್ಸ್ ಅಂತ ಇದೆ. ಆ ಇನ್ಶೂರೆನ್ಸ್ ಕ್ಲಿಕ್ ಮಾಡಿದರೆ ಪುನಃ ನಮಗೆ LIC ಲಿಸ್ಟ್ ಓಪನ್ ಆಗುತ್ತೆ. LIC ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆ ಒಂದು ಎಸ್ಟಾಬ್ಲಿಷ್ಮೆಂಟಲ್ಲಿರ್ತಕ್ಕಂಥ ಎಲ್ಲ ನೌಕರರ LIC ಪಾಲಿಸಿಗಳ ವಿವರ ಕಾಣಿಸುತ್ತೆ. KGD ನಂಬರ್, ಹೆಸರು ಮುಂತಾದ ವಿವರಗಳಲ್ಲಿ ಕಾಣಿಸುತ್ತೆ. ಕೊನೆಯಲ್ಲಿ ನಮಗೆ ಒಂದು ಪಾಲಿಸಿಯ ಎಲ್ಲ ಪಾಲಿಸಿಗಳ ಮುಂಭಾಗದಲ್ಲಿ ಒಂದು ಪೆನ್ಸಿಲ್ ಐಕಾನ್ ಇದೆ, ಅಂದರೆ ಎಡಿಟ್ ಐಕಾನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆ ಪಾಲಿಸಿಗೆ ಸಂಬಂಧಪಟ್ಟಂತೆ ಎಷ್ಟು ಹಣ ಕಟ್ಟಾಗ್ತಾ ಇದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಅದರಲ್ಲಿ ಕೊನೆಯ ದಿನಾಂಕವನ್ನು ನಮೂದಿಸುವುದು ಖಾಲಿ ಇರುತ್ತೆ. ಇಲ್ಲಿ ನೀವು ಕೊನೆಯ ದಿನಾಂಕವನ್ನು ನಮೂದಿಸಿ ನಾವು ಪಾಲಿಸಿಯನ್ನು ಸ್ಟಾಪ್ ಕೂಡ ಮಾಡ್ಬೋದು, ಅಥವಾ ಯಾವುದು ಎಂಡ್ ಡೇಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದಾದ ನಂತರ ನಾವು ಅಮೌಂಟನ್ನು ಕೂಡ ಇಲ್ಲಿ ಬೇಕಾದರೆ ಎಡಿಟ್ ಮಾಡ್ಬೋದು. ಏನಾದರೂ ಎಕ್ಸ್ಟ್ರಾ ಹೋಗ್ತಾಯಿದ್ರೆ ಅಥವಾ ಕಡಿಮೆ ಹೋಗ್ತಾಯಿದ್ರೆ ಅದನ್ನು ಸರಿ ಮಾಡಿ ಕೂಡ ನಾವು ಎಂಟರ್ ಮಾಡ್ಬೋದು. ಅದಾದ ನಂತರ ರಿಮಾರ್ಕ್ಸ್ನಲ್ಲಿ ರಿಮಾರ್ಕ್ಸನ್ನು ಬರೆದು ನಾವು ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಕೊಡಬೇಕಾಗತ್ತೆ. ಆನಂತರ ಆ ಪಾಲಿಸಿಗೆ ಸಂಬಂಧಪಟ್ಟಂಥ ವಿವರಗಳು ಎಡಿಟಾಗಿ ಸೇವ್ ಆಗುತ್ತೆ. ಈ ರೀತಿಯಾಗಿ ಯಾವುದೇ ಪಾಲಿಸಿಗಳ ಒಂದು ಅಮೌಂಟನ್ನು ನಾವು ಎಡಿಟ್ ಮಾಡ್ತಕ್ಕಂಥದ್ದು ಮತ್ತು ಆ ಪಾಲಿಸಿಗಳನ್ನು ಸ್ಟಾಪ್ ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಾವು ಸ್ಟಾಪ್ ಮಾಡ್ತಕ್ಕಂಥ ಸಮಯದಲ್ಲಿ ಕೊನೆಯ ತಿಂಗಳ ಇಂದಿನ ದಿನಾಂಕವನ್ನು ನಾವು ನಮೂದಿಸಿದಾಗ ಆ ಪಾಲಿಸಿ ಮುಂದಿನ ಒಂದು ತಿಂಗಳ ವೇತನದಲ್ಲಿ ಕಟಾವಣೆ ಆಗೋದಿಲ್ಲ. ಅದಾದ ನಂತರ ನಾವು ಕೊನೆಯಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಆ ವಿವರಗಳು ಸೇವ್ ಆಗಿರುತ್ತೆ. ಸೇವ್ ಆದಂಥ ವಿವರಗಳು ಮುಂದಿನ ತಿಂಗಳ ಬಿಲ್ನಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂದರೆ ನಾವು ಬಿಲ್ಲನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಏನು ಪೇರೋಲ್ನಲ್ಲಿ ಹೋಗಿ ಡ್ರಾಫ್ಟ್ ಬಿಲ್ಲನ್ನು ನೋಡ್ತೀವಿ, ಆ ಡ್ರಾಫ್ಟ್ ಬಿಲ್ಲನ್ನು ಪ್ರತಿ ಬಾರಿಯೂ ಕೂಡ ನಾವು ಪ್ರತಿ ಮಂತ್ ಕೂಡ ರೀಪ್ರೋಸೆಸ್ ಅಂತಕ್ಕಂಥ ಒಂದು ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಯಾವ್ಯಾವ ಮಾಹಿತಿಗಳನ್ನೆಲ್ಲ ಎಡಿಟ್ ಮಾಡಿರ್ತೀವಿ ಆ ಎಲ್ಲ ಮಾಹಿತಿಗಳು ಕೂಡ ಈ ಒಂದು ಬಿಲ್ನಲ್ಲಿ ಎಂಟರ್ ಆಗೋ ಥರ ನೋಡ್ಕೋಬೋದಾಗತ್ತೆ. ಆದರೆ ರೀಪ್ರೋಸೆಸ್ ಮಾಡದೇ ಇದ್ದರೆ ನಾವು ಎಡಿಟ್ ಸೇವ್ ಮಾಡಿದಂಥ ವಿವರಗಳು ಬಿಲ್ನಲ್ಲಿ ಕಾಣಿಸೋದಿಲ್ಲ. ಹಳೆ ಬಿಲ್ನ ಹಿಂದಿನ ತಿಂಗಳ ಬಿಲ್ನ ವೇತನ ಏನಿರುತ್ತೆ ಅದೇ ರೀತಿಯಾಗಿ ಅಲ್ಲಿ ಕಟಾವಣೆಗಳು ಮತ್ತು ಬೇರೆ ಎಲ್ಲ ವಿವರಗಳು ಅದೇ ರೀತಿಯಾಗಿ ಬರ್ತಾ ಇರುತ್ತೆ. ನಾವು ಮಾಡಿದಂಥ ಚೇಂಜಸ್ಗಳು ಸೇವ್ ಆಗಬೇಕು ಅಂದರೆ ಪ್ರತಿ ಯಾವುದೇ ಒಂದು LIC ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು, ಯಾವುದೋ ಕೂಡ ನಾವು ಪ್ರತಿ ತಿಂಗಳು ಕೂಡ ರೀಪ್ರೋಸೆಸ್ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಡ್ರಾಫ್ಟ್ ಬಿಲ್ಲನ್ನು ತಯಾರು ಮಾಡಬೇಕಾಗುತ್ತೆ. ಧನ್ಯವಾದಗಳು.